ನಮಸ್ಕಾರ ಕರ್ನಾಟಕದ ಜನತೆಗೆ. ನಾನು ನಿಮ್ಮ ಮನೆ ಮಗ ಸರ್ವಧರ್ಮ ಸಮಾಜ ಸೇವಕನಾಗಿರುವ ಹನುಮಂತ ಕೋಟೆ. ಇಂದು ಮಾನ್ವಿ ತಾಲೂಕು ಪೊತ್ತಳ ಗ್ರಾಮದಲ್ಲಿ ವಿಮುಕ್ತಿ ಚಾರಿಟೇಬಲ್ ಟ್ರಸ್ಟ್ ಅಂತ ಟ್ರಸ್ಟನ್ನು ಆರ್ಗನೈಸ್ ಮಾಡುತ್ತಾ ಅನೇಕ ಸಾಮಾಜಿಕ ಸೇವೆ ಸಲ್ಲಿಸಿರ್ತಕ್ಕಂಥ ಸತ್ಯಸ್ ಫರ್ನಾಂಡೆಸ್ ಫಾದರ್ನ ಭೇಟಿಯಾಗೋದಕ್ಕೆ ಬಂದಿದ್ದೆ. ನಾನು ಅವ್ರು ಮಾಡಿರ್ತಕ್ಕಂಥ ಹಲವಾರು ಸಾಮಾಜಿಕ ಸೇವೆಯನ್ನು ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ದೆ. ಹಲವಾರು ಹೋರಾಟಗಾರರಲ್ಲಿ ಕೇಳಿದ್ದೆ. ಹಲವಾರು ಸಾಮಾಜಿಕ ಸೇವೆ ಸಲ್ಲಿಸುವಂಥ ವ್ಯಕ್ತಿಗಳು ಹೇಳ್ತಾ ಇದ್ರು, ವಿಮುಕ್ತಿ ಚಾರಿಟೇಬಲ್ ಟ್ರಸ್ಟ್ ಇದೆ ಕೋತ್ನಾಳಲ್ಲಿ, ಅವ್ರ ಹೆಸರು ಬಂದ್ಬಿಟ್ಟು ಸತೀಶ್ ಫರ್ನಾಂಡೆಸ್. ಅವರು ಹಲವಾರು ಸಾಮಾಜಿಕ ಸೇವೆ ಸಲ್ಲಿಸ್ಯಾರ. ಒಂದು ವೇಳೆ ಅವ್ರನ್ನ ಒಂದು ಸಾರಿ ಅವ್ರನ್ನ ಹೋಗಿ ಭೇಟಿಯಾಗು, ಅವ್ರು ಮಾಡ್ತಕ್ಕಂಥ ಸಲಹೆ ಸೂಚನೆಗಳು, ಅವ್ರು ಕೊಡ್ತಕ್ಕಂಥ ಸಾಮಾಜಿಕ ಸೇವೆ ಯಾವ ರೀತಿ ಇರ್ತದೆ ಅಂತಕ್ಕಂಥದ್ದು ನನಗೆ ಭಾಳಷ್ಟು ಜನ ಹೇಳ್ತಾ ಇದ್ರು. ನನಗೆ ಅವ್ರನ್ನ ಭೇಟಿಯಾಗೋಕ್ಕೆ ಆಗಲಿಲ್ಲ. ಸುಮಾರು ಸರಿ ಅವ್ರ ನಂಬರೇ ನನಗೆ ಸಿಗಲಿಕ್ಕಾಗಲಿಲ್ಲ. ಹಾಗಾಗಿ ನಾನು ಇವತ್ತು ಹನುಮಂತ ಕೋಟೆ ಅವರಿಗೆ ಬೆಂಗಳೂರಿನಲ್ಲಿ ಅವರು ಮಾಡಿರ್ತಕ್ಕಂಥ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಪತ್ರಿಕಾ ರಂಗದಲ್ಲಿರ್ತಕ್ಕಂಥ ಪತ್ರಕರ್ತರು ಅವರಿಗೆ ರಾಜ್ಯಮಟ್ಟದ ಪ್ರಶಸ್ತಿಯನ್ನು ನೀಡೋದನ್ನು ಈ ಸೋಷಿಯಲ್ ಮೀಡಿಯಲ್ಲಿ ನಾನು ನೋಡಿಬಿಟ್ಟು ಬಂದು ನಾನು ತಾಯಿ ಮದರ್ ತೆರೇಸಾ ಮತ್ತು ಬುದ್ಧ ಬಸವ ಅಂಬೇಡ್ಕರ್ ಇವರ ಭಾವಚಿತ್ರದ ಫೋಟೋವನ್ನು ಕೊಟ್ಟು ಅವರಿಗೆ ಕೃತಜ್ಞತೆ ಸಲ್ಲಿಸಿ ಅಭಿನಂದನೆ ಸಲ್ಲಿಸೋಕ್ಕಾಗಿ ಬಂದಿದ್ದೀನಿ. ಫಾದರ್, ನಾನು ಮಾಡಿರ್ತಕ್ಕಂಥ ಸಣ್ಣ ಸೇವೆಗಳಿದ್ದಾವೆ ಫಾದರ್. ನಿಮ್ಮ ಒಂದು ಸಹಾಯ ಸಹಕಾರ, ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ ವಾತ್ಸಲ್ಯ ನನಗೆ ಅಗತ್ಯ ಫಾದರ್. ಯಾಕಂತೇಳು ನಾನು ಅನಕ್ಷರಸ್ಥ, ನಾನು ಒಬ್ಬ ಕೂಲಿ ಕೆಲಸ ಮಾಡ್ತಕ್ಕಂಥವನು. ಇವತ್ತು ಅನೇಕ ಮಹನೀಯರು ಸಮಾಜಕ್ಕಾಗಿ, ಜನಾಂಗಕ್ಕಾಗಿ, ಎಲ್ಲ ಜಾತಿ ಜನಾಂಗದವರಿಗೆ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿರ್ತಕ್ಕಂಥ ಅವರ ಸಾಲಿನಲ್ಲಿ, ಅವರ ಒಂದು ಮಾರ್ಗದಲ್ಲಿ ಇವತ್ತು ಜೀಸಸ್ ಒಂದು ಅನ್ಯಾಯ ಆಗಿ ಜೀಸಸ್ ಒಂದು ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಅನೇಕ ಮಹನೀಯರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಸಾಮಾಜಿಕ ಸೇವೆ ಸಲ್ಲಿಸ್ತಾ ಇದ್ದೀನಿ ಫಾದರ್. ಆದರೆ ತಮ್ಮ ಬಗ್ಗೆ ಕೇಳಿದ್ದೆ, ಅನೇಕ ನಿರುದ್ಯೋಗಿಗಳಿಗೆ ಮನೆ ಕಟ್ಟಿಕೊಡೋದು, ಅನೇಕ ಬಡವರಿಗೆ ಬಟ್ಟೆಗಳು ಕೊಡೋದು, ಅನೇಕ ಬಡವರಿಗೆ ಶಿಕ್ಷಣ ಕೊಡೋದು, ಹಲವಾರು ಸಾಮಾಜಿಕ ಸೇವೆ ಸಲ್ಲಿಸಿದ್ದೇನೆ ಅಂತ ಫಾದರ್. ನಿಮಗೆ ಕೃತಜ್ಞತೆ ಅಭಿನಂದನೆ ಸಲ್ಲಿಸ್ತೀನಿ ಫಾದರ್ ನಾನು. ಯಾಕಂತೇಳೋ ಮನುಷ್ಯ ಹುಟ್ಟು ಉಚಿತ ಸಾವು ಖಚಿತ. ನಮಗೆ ಹುಟ್ಟು ಉಚಿತ ಸಾವು ಖಚಿತ ಅಂತ ಗೊತ್ತಿದ್ರು ಸಹ ಈ ಭೂಮಿ ಮೇಲೆ ಸಾರ್ಥಿಯಾಗಿ ನಾನು ಚೆನ್ನಾಗಿದ್ರೆ ಸಾಕು, ನನ್ನ ಕುಟುಂಬ ಚೆನ್ನಾಗಿದ್ರೆ ಸಾಕು ಅನ್ನೋ ಭಾವನೆಯಿಂದ ಬದುಕುವಂಥ ಜನಗಳಿದ್ದಾರೆ ಫಾದರ್. ಆದರೆ ಇವತ್ತಿನ ದಿನದಲ್ಲಿ ನೀವು ಮಾಡಿರ್ತಕ್ಕಂಥ ಸಮಾಜ ಸೇವೆ ಅದು ನಾವು ಸಹ ಅಳವಡಿಸಿಕೊಂಡು ನಾವು ಅದನ್ನು ಹಿಂಬಾಲಿಸಿಕೊಂಡು ಅಂಥ ಮಾರ್ಗದಲ್ಲಿ ನಾವು ನಡೆಯೋದಕ್ಕೆ ಸಿದ್ಧವಾಗಿದ್ದೀವಿ ಫಾದರ್. ನಿಮ್ಮ ಒಂದು ಸಹಾಯ ಸಹಕಾರ ಇರಲಿ, ನಿಮ್ಮ ಪ್ರೀತಿ ವಾತ್ಸಲ್ಯ ಇರಲಿ, ನಿಮ್ಮ ಅನುದಿನ ಪ್ರಾರ್ಥನೆ ಇರಲಿ. ಹಾಗಾಗಿ ನಮ್ಮ ಫಾದರ್ ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡ್ತಾರ ಸಾಮಾಜಿಕ ಜಾಲತಾಣದಲ್ಲಿ ತಾವೆಲ್ಲರೂ ವೀಕ್ಷಿಸ್ರಿ ಸ್ನೇಹಿತರೆ. ಆತ್ಮೀಯ ಹನುಮಂತ ಕೋಟೆರವರೇ, ನಿಮಗೆ ನನ್ನ ಅನಂತ ವಂದನೆಗಳನ್ನು ಸಲ್ಲಿಸ್ತೇನೆ. ಕಾರಣ ನೀವು ಇಲ್ಲಿ ಬಂದು ನಮ್ಮ ಈ ಕೆಲಸವನ್ನು ಗುರುತಿಸಿ ನಮಗೆ ಈ ಚಿಕ್ಕ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿದ್ದಕ್ಕೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ನಾವೆಲ್ಲರೂ ಸಮಾಜಕ್ಕೆ ಮಾಡುವಂಥ ಹಲವಾರು ಕೆಲಸಗಳನ್ನು ಮಾಡ್ಬೋದು. ಭಗವಂತ ನಮ್ಮೆಲ್ಲನ ಆಶೀರ್ವದಿಸಲಿ. ಮುಂದಿನ ಜೀವನದಲ್ಲಿ ನಮಗೆ ಭಗವಂತ ಕೊಟ್ಟಂಥ ಎರಡು ಕೈಗಳಿಂದ ಹಲವಾರು ವ್ಯಕ್ತಿಗಳನ್ನು, ಹಲವಾರು ಕುಟುಂಬಗಳನ್ನು, ಹಲವಾರು ರೀತಿಯ ಜನಗಳನ್ನು ಭೇಟಿಯಾಗುವಂಥ ಕೆಲಸ ನಮ್ಮದಾಗಲಿ. ಪ್ರತ್ಯೇಕವಾಗಿ ಹನುಮಂತ ಕೋಟೆ ಅವರಿಗೆ ನಾನು ಅಭಿನಂದಿಸ್ತೇನೆ. ಯಾಕಂತ ಹೇಳಿದರೆ ತಾವು ಮಾಡುವಂಥ ಒಳ್ಳೆಯ ಕೆಲಸ ಹಲವಾರು ರೀತಿಯಲ್ಲಿ ಬಡಬಗ್ಗರಿಗೆ, ದೀನ ದಲಿತರಿಗೆ, ಅದೇ ರೀತಿಯಲ್ಲಿ ಜಾತಿ ಭೇದ ಮತ ಧರ್ಮ ಏನಿಲ್ಲದೆ ಬಡಬಗ್ಗರಿಗೆ ನೀವು ಮಾಡುವಂಥ ಸೇವೆ ಅನಂತವಾಗುವುದು. ನಿಮಗೆ ಭಗವಂತ ನೂರ್ಮಡಿ ಆಶೀರ್ವಾದಗಳನ್ನು ಕೊಡಲಿ. ಈ ಮುಖಾಂತರ ನಾವೆಲ್ಲರೂ ಮಾಡುವಂಥ ಮದರ್ ತೆರೆದರವರ ಆದರ್ಶದಲ್ಲಿ ಮಾಡುವಂಥ ಕೆಲಸ ನಿಮಗೆ ಭಗವಂತ ಹೇರಳವಾದ ಆಶೀರ್ವಾದ ಕೊಡಲಿ ಎಂದು ನನ್ನ ಅನಂತ ವಂದನೆಗಳನ್ನು. ಅದೇ ರೀತಿಯಲ್ಲಿ ಇಲ್ಲಿ ಬಂದು ನನಗೆ ನೀವು ಮಾಡುವಂಥ ಈ ಚಿಕ್ಕ ಸನ್ಮಾನ ಭಗವಂತ ಮೆಚ್ಚಲಿ, ಭಗವಂತ ಆಶೀರ್ವಾದ ನಿಮ್ಮ ಕುಟುಂಬ ಕೊಡಲಿ ಎಂದು ನಾನು ಅಭಿನಂದಿಸ್ತೇನೆ. ಧನ್ಯವಾದಗಳು.